ದರಿದ್ರವೇ ಶುಕ್ರವಾರದ ಮಠ ಮಧ್ಯಾಹ್ನ ತೂಗುಡ್ತಾ ಇದೆಯಲ್ಲೋ. ಮತ್ತಿನ್ನೇನ್ ಮಾಡೋದು? ಹೊಟ್ಟೆ ಹೆಚ್ಚಾಗಿ ಪ್ರಾಣ ಯಮನ ಹತ್ರ ಹೋಗಿ ಈಗ ಬರ್ಲೋ ಇನ್ ಸ್ವಲ್ಪ ಹೊತ್ತಿಗೆ ಬರ್ಲೋ, ಈಗ ಬರ್ಲೋ ಇನ್ ಸ್ವಲ್ಪ ಹೊತ್ತಿಗೆ ಬರ್ಲೋ ಅಂತ ಕೇಳ್ಕೊಂಡು ಬರ್ತಾ ಇದೆ. ಹೋಗು. ಯಾಕೋ ಮುದುಗಲಿಲ್ವೇ 3 ಸೇರ್ ಅಕ್ಕಿ ಅನ್ನ? ಮುದುಗೋದೆ 3 ಸೇರ್ ಅಕ್ಕಿ. ಅಕ್ಕ ಏನೋ ವ್ರತ ಹಿಡಿದಾಳಂತೆ, ಅವನ್ ಯಾವನೋ ಬಂದು ತಿಂದ್ಕೊಂಡು ಹೋದ್ಮೇಲೆ ನಂಗೂ ನಿಂಗೂ ಹಾಕ್ತಾಳಂತೆ. ಅವನ್ ಯಾವನವನು ನನ್ನ ಮನೆಯಲ್ಲಿ ಬಂದು ತಿನ್ನೋನು? ಅವನ್ ಯಾವನೋ ತಿಥಿ ಅಂತೆ. ತಿಥಿ ಅಲ್ಲವೋ ಅತಿಥಿ. ಜೋಶ್ ತಿಳಿಸಿ ವೆಂಕಟಲಕ್ಷ್ಮ ಹೇಳಿದ್ರು, ದಿನ ಅತಿಥಿ ಸತ್ಕಾರ ಮಾಡಿ ಆಶೀರ್ವಾದ ಪಡೆದ್ರೆ ಸೌಭಾಗ್ಯನ ಹೆಚ್ಚುತ್ತೆ, ಮಕ್ಕಳು ಆಗುತ್ತೆ ಅಂತ. ನಂಗಾಗುತ್ತೆ ಮಕ್ಕಳು. ನಿನಗಲ್ವೋ? ನನಗೆ. ಅತಿಥಿಗಳನ್ನ ಕರೆದು ಸತ್ಕಾರ ಮಾಡಿ ಅವರ ಆಶೀರ್ವಾದ ತಗೋ. ನೋಡು, ನಾನು ಮನೆಗೆ ಬರಲ್ಲ. ಅದು ಹೇಗೆ ಮಕ್ಕಳಾಗುತ್ತೆ ನಾನು ನೋಡ್ತೀನಿ. ಯಾಕಾಗಲ್ಲ? ಕುಂತಿಗಾಗ್ಲಿಲ್ವೇ ಹಾಗೆ? ಅಕ್ಕ, ನಿಂಗ್ ಮಕ್ಳಾದ್ರೆ ನನಗ ಆಸ್ತಿ. ಇಲ್ಲಮ್ಮ, ನಿನಗರ್ಧ ಅವನಿಗರ್ಧ. ಹೋಗ್ರಿ, ಅತಿಥಿನ ಕರ್ಕೊಂಡ್ ಬನ್ನಿ, ಆಮೇಲೆ ಊಟ ಬಡಿಸ್ತೀನಿ. ಆ ಕುಂಟ್ಲಕ್ಷ್ಮಿ ಇವಳು ನೆತ್ತಿಗೆ ಸರಿಯಾಗಿ ಹಸಿರೆಣ್ಣೆ ತಿಕ್ಕದ್ದು ದುಡ್ಡು ಕಿತ್ಕೊಳ್ಳಕ್ಕೆ. ದತ್ತಪ್ಪ ಹೊಟ್ಟೆ ಐತೆ ಹಾಕಿ ನೋಡು. ಅಕ್ಕ ತಮ್ಮ ಇಬ್ರು ಸೇರ್ಕೊಂಡು ನನ್ ತಿಥಿ ಮಾಡ್ತಾ ಇದ್ದಾರೆ. ಅಯ್ಯೋ ಸಂಗ್ಯಾ, ಎಂತ ಹೆಂಡತಿ ಸಿಕ್ಕಿದ್ಲು ಮಂಗ್ಯ. ಹಾಕದ್ಮೇಲೆ ಹಾಕ್ತಿ ನೋಡು. ಅಯೋಗ್ಯನ್ ತಂದ್ರು. ಆ ಗೋರ್ನ ಹೆಂಡತಿ ಅಂತವಳು ನನಗೆ ಹೆಂಡತಿ ಆಗಿ ಸಿಕ್ಕಿದ್ದಿದ್ರೆ, ಅಯ್ಯೋ ಮಂಕ ನಡಿಯೋ, ಯಾವ್ದಾದ್ರು ತಿಥಿ ಕರ್ಕೊಂಡು ಬರೋಣ. ಅಕ್ಕ, ಇಲ್ಲಿ ನೋಡಿ ಯಾರು ಕರ್ಕೊಂಡ್ ಬಂದಿದ್ದೀನಿ ಅಂತ. ತಿಥಿನ್ ಕರ್ಕೊಂಡ್ ಬಂದಿದ್ದೀನಿ, ಬೇಗ ಊಟ ಹಾಕು. ಬನ್ನಿ ಸ್ವಾಮಿ, ಬನ್ನಿ. ನಮಸ್ಕಾರ. ಸೌಭಾಗ್ಯವತೇ ಭವ. ಇವರೇನಪ್ಪ ಸಂಭವಿಸಿದೆ? ನಮ್ಮ ಅಕ್ಕ. ಅಮ್ಮ ಸಾಕ್ಷಾತ್ ತುಳಸಿ ದೇವಿ ಇದ್ದಾರೆ. ನಮ್ಮ ಅಕ್ಕನ ಹೆಸರು ತುಳಸಿನೇ. ಅಮ್ಮ, ಅಡಿಗೆ ಏನೇನ್ ಮಾಡಿದೆ ಅಮ್ಮ? ನನ್ನ ಕೈನಲ್ಲಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಮಾಡಿದ್ದೀನಿ ಸ್ವಾಮಿ. ಅವರಲ್ಲಿ ಅವರು ಅಶ್ವತ್ಥ ಕಟ್ಟೆ ಹತ್ರ ಮೂಗಿಡ್ಕೊಂಡು ಜಪ ಮಾಡ್ತಾ ಇದ್ದಾರೆ. ಮೊದ್ಲು ಸತ್ಕಾರ ಮಾಡಿ ಕರ್ಕೊಂಡು ಬಾ, ಆಶೀರ್ವಾದ ತಗೊಂಡು ಬರ್ತೀನಿ. ಓ ಹಾಗೇನು? ಬನ್ನಿ ಸ್ವಾಮಿ, ಬನ್ನಿ. ಸ್ವಾಮಿ ಬನ್ನಿ ಬನ್ನಿ ಬನ್ನಿ. ಊಟ ಮಾಡಿ ಸ್ವಾಮಿ. ಹುಳಿ ಹುಳಿ ಸಂಕೋಚ ಪಟ್ಕೋಬೇಡಿ ಸ್ವಾಮಿ. ನಿಮ್ಮನೆ ಅಂತ ತಿಳ್ಕೊಳ್ಳಿ, ಏನು ಬೇಕು ಕೇಳಿ ಹಾಕೊಳ್ಳಿ. ಸಾಕು 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 ಸಾಕು. ಮೊಸರುಗನ್ನ ಬೇಕಂತೆ. ನಮ್ಮ ಹೊಟ್ಟೆ ತುಂಬಿರ್ಬೇಕು. ನಿಧಾನಾಗಿ ಮಾಡಿ, ನಿಧಾನಾಗಿ ಮಾಡಿ. ಮೊಸರು ಮೊಸರು ತುಂಬಿದೆಯೋ ಹೊಟ್ಟೆ? ಸಾಕು ಸಾಕು. ಹೊಟ್ಟೆ ತುಂಬತೆ? ತುಂಬ್ತು. ಸ್ವಾಮಿ ಹೇಳಿ ಮೇಲೆ ಕೈ ತೊಳಿಸ್ತೀನಿ. ಅಡುಗೆ ತುಂಬಾ ರುಚಿಯಾಗಿ ಮಾಡ್ತೀಯ ಅಮ್ಮ.
ಈ ರುಚಿಯಾದ ಅಡಿಗೆನ ನಾನು ಹೀಗೆ ಊಟ ಮಾಡ್ತಾ ಇದ್ರೆ ಅಮ್ಮ ಈ ನನ್ ಬೆಳಗಿರುವ ಗಡ್ಡ ಮೀಸೆ ಸ್ವಲ್ಪ ದಿವಸದೊಳಗೆ ಕಾಮ್ರ ಆಗುತ್ತೆ ನೋಡು ಮತ್ತೆ. ಅಲ್ಲ ಸ್ವಾಮಿ, ಇಷ್ಟು ದಿವಸದಿಂದ ನೀವು ನಮ್ಮ ಮನೇಲಿ ಊಟ ಮಾಡ್ತಾ ಇದ್ದೀರಿ, ನಮ್ಮವರು ನಿಮ್ ಜೊತೆಲಿ ಕೂತ್ಕೊಂಡು ಒಂದ್ ದಿವಸನೂ ಊಟ ಮಾಡ್ಲಿಲ್ವಲ್ಲ? ಅಯ್ಯೋ ಪಾಪ ಪಾಪ, ನಾನಿಲ್ಲಿ ಊಟ ಕೂತಿದ್ದಾಗ್ಲೇನೆ ಅವನ ಅಲ್ಲಿ ಅಶ್ವತ್ ಕಟ್ಟೆ ಹತ್ರ ಜಪ ಮಾಡ್ತಾ ಇರ್ತಾನೆ ನೋಡು. ನಾನ್ ಇಲ್ಲಿಂದ ಹೋಗ್ಬೇಕು, ಅವನಿಗೆ ಆಶೀರ್ವಾದ ಮಾಡ್ಬೇಕು, ಅವನಿಲ್ಲಿ ಬರ್ಬೇಕು. ಪಾಪ ಎಲ್ಲ ನಮ್ಮ ತಾತನ ಆಶೀರ್ವಾದ. ಶಿವ ಶಿವ ಶಿವ. ಹಾಗ ಅವ್ರು ಹೊರಗಡೆ ಕೂತ್ಕೊಂಡು ಜಪ ಮಾಡೋದು ನನಗೆ ಒಳ್ಳೇದು. ಅಯ್ಯೋ ಕೈ ಬಿಡಿ ಅಂದ್ರೆ ತಾತಂದು ಇನ್ನು ಊಟ ಪೂರ್ತಿ ಆಗಿಲ್ಲ, ಅವ್ರು ಊಟ ಮಾಡ್ಕೊಂಡು ಹೋಗ್ಲಿ, ಆಮೇಲೆ ನಾವಿಬ್ರು ತಾನೆ. ಅಯ್ಯೋ ಎಷ್ಟು ಆತರ ಮಾಡ್ತೀರಿ ನೀವು, ಅವ್ರು ಹೋಗ್ಲಿ ಅಂದ್ರೆ ಅದೇ ನೋಡಿ ಮತ್ತೆ. ಬಿಡ್ರಿ ಬಿಡಿ ಅಂದ್ರ ನೀವು ಮಲ್ಕೊಂಡಿರಿ, ಅವ್ರಿಗೆ ಮೊಸರು ಬಡ್ಸ್ಬಿಟ್ಟು ಬರ್ತೀನಿ, ಆಮೇಲೆ ನಾವಿಬ್ರೇ ತಾನೆ. ಇದಾಕಿದು ಅರ್ಧ ಊಟದಲ್ಲಿ ಎದ್ದು ಬಂದಿದ್ದೀರಲ್ಲ, ನಡೀರಿ ಊಟಕ್ಕೆ ಬಡಿಸ್ತೀನಿ. ನಿನ್ ಊಟದ ಮನೆ ಆಗಾಗ ನೀನ್ ಯಾರ ಜೊತೆ ಮಾತಾಡ್ತಿದ್ದೆ? ನಮ್ಮ ಯಜಮಾನ್ರ ಜೊತೆಯಲ್ಲಿ. ನಿನ್ ಗಂಡ ಕಟ್ಟೆ ಕೂತಿದ್ದಾನೆ. ಅಲ್ಲೇನಿಲ್ಲ, ಇಲ್ಲೇ ಈಗ ಅವನು ಅಲ್ಲಿದ್ದಾನೆ. ಎಲ್ಲಿದ್ದಾರೆ? ಇಲ್ಲಿದ್ದಾರೆ. ಅಯ್ಯೋ ಅಯ್ಯೋ ಅಯ್ಯೋ, ಇಲ್ಲೂ ಇದ್ದಾನೆ ಅಲ್ಲೂ ಇದ್ದಾನೆ, ಹಾಗಾದ್ರೆ ಎಲ್ಲಿದ್ದಾನೆ? ಅಯ್ಯೋ ನೀವೇ ಯಾಕೆ ಅನುಮಾನನಾ? ನೋಡು ಕೈ ಮೀಸೆನ. ಗೊತ್ತಾಯ್ತೇನೆ ಈಗ ಯಾರು ಅಂತ. ವ್ರತ ಮಾಡ್ತೀನಿ ಅಂತ ಹೇಳ್ಕೊಂಡು ಈ ಕೆಲಸ ಮಾಡ್ತಾ ಇದ್ಯಾ? ಇವತ್ತು ಅವನು ಯಾರ ಉರುಳಿಸಿ ನಿನ್ ಪಂಚಾಯತಿ ಕಟ್ಟೆಗೆ ಹಾಕೊಂಡು ಹೋಗಿ ನಿಲ್ಲಿಸ್ತೀನಿ ನೋಡು. ಬಿಡು ದಾರಿ ಬಿಡು. ಯಾವಲ್ಲ ಅವನು? ಯಾವ ಸಂಸಾರಸ್ತ್ರ ಮನೆಗೆ ನುಗ್ಗಿ ಈ ಕೆಲಸ ಮಾಡ್ತಾ ಇದ್ಯಾ? ನಾನೇ ಕಾಕು ಬಾವ, ಅವನೇ ಲಬ ಲಬ ಅಂತ ಬಾಯ್ಬಿಡ್ತಾನೆ. ಅದು ಗೋಪ್ಯ, ಎತ್ಕೊಳ್ಳ ಇವನ್ ಹೆಣ ಪಂಚಾಯತಿ ಕಟ್ಟೆಗೆ. ನೀನ್ ಸಾಯ್ತಿರೋ ಹೆಣನ ನಾನು ಮುಟ್ಟಲ್ಲ, ನೀನೇ ಎತ್ಕೋ. ಹೋಗ, ನಾನೇ ಎತ್ಕೋತೀನಿ. ಅಲ್ಲ ರೀ, ಗಡ್ಡ ಮಿಸ್ನೆ ಕಟ್ಕೊಂಡ್ ಬಂದ್ರೆ ನಿಮ್ ಗುರ್ತು ನನಗೆ ಸಿಗೋಲ್ಲ ಅಂತ ಹೇಳ್ಕೊಂಡಿದ್ರೇನು? ನನಗೆ ಮೊದಲನೇ ದಿವಸನೇ ಗೊತ್ತಾಯ್ತು. ಅಲ್ಲೇ ಗಂಡನಿಗಿಂತ ದೊಡ್ಡ ಅತಿಥಿ ನಿನಗೆ ಬೇಕೇನೆ? ಅದಕ್ಕೆ ರೀ ನಿಮ್ಗೆ ರುಚಿ ರುಚಿಯಾಗಿ ಅಡಿಗೆ ಮಾಡಿಟ್ಟು ದೇವಸ್ಥಾನಕ್ಕೆ ಹೋಗಿ ದೇವ್ರೆ ನೀನೇ ಅತಿಥಿ ಅಂತ ಎಡೆ ಒಪ್ಪಿಸ್ ಬರ್ತಾ ಇದ್ದೀರಿ. ಅಂತೂ ನಿನಗೆ ಬುದ್ಧಿ ಕಲ್ತಾಣ ಅಂತ ನಾನು ಬಂದ್ರೆ ನನ್ನ ಮಂತ್ರ ನನಗೆ ತಿರುಗಿಸ್ಬಿಟ್ಯಾ? ಲೋ ಸಂಗ್ಯಾ, ಒಳ್ಳೆ ಹೆಂಡತಿ ಸಿಕ್ಕದ್ನಲ್ಲೋ ಮಂಗ್ಯ. ಅಲ್ಲ ರೀ, ಬರಿ ಮನೇಲಿ ಬೀದಿಗೆ ಬರ್ಬೇಡಿ ಅಂದ್ರೆ ಹೊಟ್ಟೆ ಬಿಟ್ಕೊಂಡ್ ಬಂದಿದ್ದೀರಲ್ಲ, ಹೊಟ್ಟೆ ನೋವು ಬಂದ್ರೆ ಏನ್ ಮಾಡೋದು? ಹಾಕೊಳ್ಳಿ ಹೆಂಗಿನ. ನಿನ್ನ ಪತಿ ಸೇವೆಯಿಂದ ನನ್ನ ಪ್ರಾಣ ಹೋಗ್ತಾ ಇದೆ. ಲೋ ಸಂಗ್ಯಾ, ನಿನಗೆ ಎಂಥ ಹೆಂಡತಿ ಸಿಕ್ಕದ್ಲೋ ಮಂಗ್ಯ. ಆ ಗೋರ್ನ ಹೆಂಡತಿ ನಿನ್ನ ಹೆಂಡತಿ ಆಗಿದ್ದಿದ್ರೆ ಕೈ ಕತ್ತರಿಸ್ಕೊಂಡು ಮೂಲೆಯಲ್ಲಿ ಕೂತ್ಕೋಬೇಕಾಗಿತ್ತು. ನಾನಿರೋದ್ರಿಂದ ಕೈ ಆದ್ರೂ ಇದೆ. ಮನೆ ಹಾಳಾಗ. ಲೋ ಅಪ್ಪ, ಬಾಯ್ಲಿ. ಏನ್ ಸಮಯ? ನಿನ್ನೆ ರಾತ್ರಿ ಗಾಡಿಲಿ ಮಾಡ್ತಂದೆ, ಬೆಳಕ್ ಹರಿಯೋದ್ರೊಳಗೆ ಇಷ್ಟೊಂದು ಮಾಡಿ ಇಟ್ಬಿಟ್ಟಿದ್ಯಾ? ಇದೇನು ಮಹಾ, ನನ್ನ ಮಗ ಚಿಟಿಕೆ ಚಿಟಿಕೆ ಹೊಡೆಯೋದ್ರೊಳಗೆ ಅದಕ್ಕೆ 10ರಷ್ಟು ಮಾಡ್ಬಿಡ್ತಾನೆ. ಆ ಮಗ? ಅಂದ್ರೆ ನಿನಗೆ ಹೆಂಡತಿ ಇದ್ದಾಳಿಗೆ? ಇಬ್ರು, ಒಬ್ಳಿಲ್ಲಿ ಒಬ್ಳಿಲ್ಲಿ. ಆ ಗೋರಂಗೂ ಇಬ್ರೆಂಡ್ರು, ಅವನ ಮನೆಯಲ್ಲಿ ಕೆಲಸ ಮಾಡೋ ನಿನಗೂ ಇಬ್ರೆಂಡ್ರು. ಪುಣ್ಯವಂತರಪ್ಪ, ಪುಣ್ಯವಂತರು. ನನಗೆ ನೋಡು, ಇರೋಳು ಇವಳು ಒಬ್ಳೇ ಎಂಡ್ರು. ನೀರನ್ನು ನೀನೇ ಹೊರ್ತೀಯ, ಅಡಿಗೆನೂ ನೀನೇ ಮಾಡ್ತೀಯ, ಊಟನೂ ನೀನೇ ಮಾಡಿಸ್ತೀಯ, ಹಗಲು ರಾತ್ರಿ ದುಡಿತೀಯ. ಸಂಬಳ ಎಷ್ಟು ಕೊಡ್ತಾರೆ? ಸ್ವಾಮಿ, ನಾವು ಸಂಬಳಕ್ಕೆ ಉಂಬ್ಳಕ್ಕೆ ದುಡಿಯೋರಲ್ಲ, ಮತ್ತೆ ಪ್ರೀತಿಗೆ ವಿಶ್ವಾಸಕ್ಕೆ ದುಡಿಯೋರು. ಅಷ್ಟೇನಾ?
ಅಪ್ಪ ಬೇಕಾದ್ರೆ ನಾನು ಒಂದು ಪುಟ್ಟಿ ಪ್ರೀತಿ ತೋರಿಸ್ತೀನೋ. ನಾನು ಒಂದು ಹಂಡೆ ವಿಶ್ವಾಸ ತೋರಿಸ್ತೀನಿ. ಬಂದ್ಬಿಡೋ, ನಮ್ಮ ಮನೆಗ್ ಬಂದ್ಬಿಡೋ. ಇವತ್ತೇ ಬಂದ್ಬಿಡ್ಲೆ? ಈಗ್ಲೇ ಬಂದ್ಬಿಡು. ಕಣಿ ಕೇಳೋದೇನಲ್ಲಿ. ಬಂದೆ. ಗಂಟು ಮೂಟೆ ಸುತ್ಕೊಂಡು ಬರಕ್ ಹೊರಟ್ಬಿಟ್ಟ. ಪಾಪ ಗಂಟು ಮೂಟೆಯಲ್ಲಿದೆ, ಒಂದ್ ತುಂಡು ಒಂದು ಮುಂಡು. ಅಷ್ಟೇ ಅಂತ್ಯಾ? ಯಾರು ಬೇರೆ ಯಾರು? ಬಂದ್ಬಿಡು. ಬಂದೆ. ಸ್ವಾಮಿಗಳೇ, ತಮ್ಮ 2 ಕೈಗಳನ್ನು ನೀಡಿ. ಪ್ರಮಾಣ ಮಾಡ್ಕೊಡ್ತಾನೆ ಅಂತ ಕಾಣುತ್ತೆ. ಮಾಡಪ್ಪ, ಮಾಡು ಮಾಡು ಮಾಡು. ಯಾಕೋ ಮತ್ತೆ ಕೈ ಕಳ್ಕೊಂಡ ಮೇಲೆ ತಾನೇ ಪ್ರೀತಿ ವಿಶ್ವಾಸ ಗೊತ್ತಾಗೋದು. ಅಯ್ಯೋ ನೀನು ಮುಸುಡಿಗೆ ಅಷ್ಟು ಮಂಗಳಾರತಿ ಅತ್ತ. ಅಯೋಗ್ಯ, ನಾನು ಕೋಪ ಬಿಟ್ಬಿಟ್ಟಿದ್ದೀನಿ ಕಣೋ. ನಾನು ಕೋಪ ಬಿಟ್ಬಿಟ್ಟಿದ್ದೀನಿ. ಇಲ್ಲದೆ ಹೋಗಿದ್ರೆ ಅಮ್ಮಚ್ಚಿ ತಗೊಂಡು ನೀನು ತುಂಡು ತುಂಡ ಕತ್ತರಿಸ್ಬಿಡ್ತಿದ್ದೆ ಗೊತ್ತಾ? ಅಯೋಗ್ಯ, ನಡಿಯ ಒಳಗೆ.